ಇಷ್ಟು ದಿನ ನಾನೊಂದು ತೀರ ನೀನೊಂದು ತೀರ ಅಂತಿದ್ದ ಇಬ್ಬರು ಮಾಜಿ ಸಿಎಂಗಳು ಇವತ್ತು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಅವ್ರ ಪಕ್ಕದಲ್ಲೇ ಚೇರ್ ಹಾಕ್ರು ಅಂತ ಒಬ್ರು ಹೇಳಿದ್ರೆ ಮತ್ತೊಬ್ರು ಕೈ ಕುಲುಕಿ ಯೋಗಕ್ಷೇಮ ವಿಚಾರಿಸಿದ್ರು. ಇದೇನಪ್ಪ ಇವರು ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಮಾಜಿ ಕೇಂದ್ರ ಸಚಿವ, ದೇಶ ಕಂಡ ಪ್ರಬುದ್ಧ ರಾಜಕಾರಣಿ, ಕ್ಷೀರಕ್ರಾಂತಿ ಹರಿಕಾರ ಎಂವಿ ಕೃಷ್ಣಪ್ಪ ಜನ್ಮಶತಮಾನೋತ್ಸವ ಕಾರ್ಯಕ್ರಮ ಹಲವು ಅಚ್ಚರಿಗಳಿಗೆ ಸಾಕ್ಷಿಯಾಯಿತು. ಕಾಂಗ್ರೆಸ್ ತೊರೆದು ಕಮಲ ಹಿಡಿದಿದ್ದ ಎಸ್ಎಂ ಕೃಷ್ಣ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಡಿಸಿಸಿ ಬ್ಯಾಂಕ್ ಮತ್ತು ಕೋಲಾರ ಹಾಲು ಒಕ್ಕೂಟ ಸಹಯೋಗದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ ಹಸುಗಳಿಗೆ ಪೂಜೆ ಸಲ್ಲಿಸಿ ನಂತರ ಹುಲ್ಲು ತಿನ್ನಿಸಿದ್ದ ಮಾಜಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇಬ್ಬರು ನಾಯಕರಿಗೂ ದೂರ ದೂರ ಚೇರ್ ಹಾಕಿದ್ದನ್ನ ನೋಡಿದ ಎಸ್ಎಂ ಕೃಷ್ಣ ಹಾಸ್ಯ ಚಟಾಕಿ ಹಾರಿಸಿದ್ರು. ನಾವಿಬ್ರು ಜೊತೆಗೆ ಕೂತ್ಕೊಳ್ಬೇಕು, ಒಟ್ಟಿಗೆ ಚೇರ್ ಹಾಕ್ರಪ್ಪ ಅಂತ ಹೇಳ್ತಾ ಹಳೆಯ ದಿನಗಳನ್ನ ಮೆಲುಕು ಹಾಕಿದ್ರು. ನಾನು ಖರ್ಗೆ ಹೋಮ್ ಮಿನಿಸ್ಟರ್ ಮತ್ತು ಚಂದ್ರೇಗೌಡರು ಲಾ ಮಿನಿಸ್ಟರ್, ನಾವು 3 ಜನ ಪ್ರತಿ ಮೀಟಿಂಗ್ ಹೋಗ್ತಿದ್ದೋ. ನಾವು ಅಕ್ಕಪಕ್ಕದಲ್ಲಿ ಕೂತಿದ್ದೋ. ಆದರೆ ನಮ್ಮ ಎದುರಿಗೆ ಜಯಲಲಿತಾ ಅವರು ಕೂಡ್ತಾ ಇದ್ರು. ಆ ಜಯಲಲಿತಾ ಅವರು ಕೂಡುವಾಗ ಇಷ್ಟು ಅವರು ಮುಖ್ಯಮಂತ್ರಿಗಳು ಅಲ್ಲಿ ಕೂತಿದ್ರೆ ಇನ್ನೊಬ್ಬ ಮಂತ್ರಿ ಇಲ್ಲಿ, ಇನ್ನೊಬ್ಬ ಮಂತ್ರಿ ಅಲ್ಲಿ, ಅಷ್ಟು ದೊಡ್ಡ ಗ್ಯಾಸ್ ಕೊಡ್ತಾ ಇದ್ರು ಅನ್ನೋದು ನನಗೆ ನೆನಪು ಬಂತು. ಅದಕ್ಕೆ ಈಗ ಆರ್ಗನೈಸರ್ ಗ್ಯಾಸಿನ ದಯವಿಟ್ಟು ಕುರ್ಚಿನ ಅಲ್ಲಿ ತರಿಸಿ ಜೊತೆಗೆ ಕೂಗ್ತೀನಿ. ಎಸ್ಎಂ ಕೃಷ್ಣ ಭಾಷಣ ಮುಗಿಸಿ ವೇದಿಕೆಗೆ ಬರ್ತಿದ್ದಂತೆ ಸಿದ್ದರಾಮಯ್ಯ ಬರಮಾಡ್ಕೊಂಡ್ರು. ಎಸ್ಎಂಗೆ ಕೈಕುಲುಕೋ ಮೂಲಕ ಆತ್ಮೀಯತೆ ತೋರಿದ್ರು. ಆದ್ರೆ 1-2 ನಿಮಿಷ ಮಾತಾಡಿದ್ದು ಬಿಟ್ರೆ ಇದ್ದಷ್ಟು ಹೊತ್ತು ಮೌನದಲ್ಲೇ ಇಬ್ಬರು ನಾಯಕರು ಸಮಯ ಕಳೆದ್ರು. ಕರ್ನಾಟಕ ಇವತ್ತು ಹಾಲು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಈ ಕ್ಷೀರಕ್ರಾಂತಿ ಆಗಿದ್ದರೆ ಅದಕ್ಕೆ ಎಂವಿ ಕೃಷ್ಣಪ್ಪನವರು ಕಾರಣ, ಅವರ ಕೊಡುಗೆ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾವು ನಮ್ಮ ಸರ್ಕಾರದ್ದು ಕೂಡ ಒಂದು ಸಣ್ಣ ಕೊಡುಗೆ ಇದೆ. ಒಟ್ನಲ್ಲಿ ಇಂದಿನ ಕಾರ್ಯಕ್ರಮ ಮಾಜಿ ಸಿಎಂಗಳ ಸಮಾಗಮಕ್ಕೆ ಸಾಕ್ಷಿಯಾಗಿದ್ದಂತೂ ಸುಳ್ಳಲ್ಲ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಗಂಗಾಪುರ ಕುಮಾರ್, TV5, ಕೋಲಾರ.